ಅಂಡ್ ಇಲ್ಲಿ ಐತ್ರಿ ಅದು. ಇದನ್ನ ಎಲ್ಲಿಂತ್ರ ತರ್ಸಿವ್ರಿ ಅಂದ್ರೆ ಟ್ರ್ಯಾಕ್ಟರ್ ಹೆಂಗಿರುತ್ತ ಆರ್ತಾ ಇರ್ತಾವ, ಅದು ತಿರುಗುದೇನೈತ್ಲ ಇಲ್ಲಿ ಸೆಂಟರ್ ಬಂದಿರ್ತೈತಿ, ಇದಕ್ಕೆ ಹಿಂದೆ ಬರುತ್ತೆ ಕೂರಿಗೆ ರೀ. ಟ್ರ್ಯಾಕ್ಟರ್ ಹೆಂಗ್ ನಡಕಟ್ಟಿನ ಕೂರಿಗೆ ಅಂತ ಬಿಟ್ಟಿದ್ನಲ್ಲ ಅಂತದ್ ಇದು ಎತ್ಕೊಳ್ಳಿಕ್ ಮಾಡ್ಯಾರ. ಸೊ ಅದೊಂದು ಪೈಪ್ ಇದೊಂದು ತಿರ್ಸಾಕ್ರಿ. ಅಂಡ್ ಅಲ್ಲಿ ಐತೆ ಅದ್ರ ಡಬ್ಬಿ, ಇವ್ 4-3 ಅದು ನೋಡ್ರಿ. ಅಂಡ್ ಇಲ್ಲಿ ನಗಾಕೊಂಡಿರ್ತೈತ್ರಿ, ಒಂದ ಕೊಟ್ಬಿಟ್ರಿ. ಇದಕ್ಕೆ ಎಷ್ಟು ವೇಟ್ ಕಡಿಮೆ ಆಗತ್ತೆ ಅಷ್ಟು ಚಲೋ ರೀ. ಇದಕ್ಕೆ ಇಲ್ಲಿ ಎತ್ಕೊಳ್ಳೋ ಜಗಂಗಿಲ್ಲ, ಯಾಕಂದ್ರೆ ಟ್ರ್ಯಾಕ್ಟರ್ ಒದ್ದಾಡ್ ಸಾವ್ತಿರ್ತಾವ. ಮತ್ತೆ ಎತ್ಕೊಳ್ಳಿ ಹೆಂಗ್ರಿ ಗೋಳ್ ಮಾಡಿ ಡಿಪೆಂಡ್ ರೀ. ಅದನ್ನ ಬಿಕ್ಕೋದೈತಿ ಅಲ್ಲಿ ಅಡ್ಜಸ್ಟ್ ಹಿಂಗ ಐತಿ, ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಎತ್ಕೊಳ್ಳೋ ಪ್ರಕಾರ. ಸೊ ಇಲ್ಲಿ ಕಡ್ದಾಗ ಉಳ್ದ ಮಾಡ್ಕೋಕ್ ಬರುತ್ತೆ ನೋಡ್ರಿ. ಇಲ್ಲಿ ಇವ್ನ ಬಂದ್ ಮಾಡಕ್ ನೋಡ್ರಿ. ಟ್ರ್ಯಾಕ್ಟರ್ ಹೆಂಗಿರುತ್ತ ಆರ್ತಾ ಇರ್ತಾವ, ಅದು ತಿರುಗುದೇನೈತ್ಲ ಇಲ್ಲಿ ಸೆಂಟರ್ ಬಂದಿರ್ತೈತಿ, ಇದಕ್ಕೆ ಹಿಂದೆ ಬರುತ್ತೆ ಅಷ್ಟ. ಅಂಡ್ ಇಲ್ಲಿ ಐತ್ರಿ ಅದು. ಇದನ್ನ ಎಲ್ಲಿಂತ್ರ ತರ್ಸಿವ್ರಿ ಅಂದ್ರೆ ಕಲಬುರ್ಗಿಂತ್ರ ಮಾತ್ರಿ. ಅಂಡ್ ಅವ್ರ ನಂಬರ್ ಇಲ್ಲಿ ಹಾಕಿರತ್ ನೋಡ್ರಿ, ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ, ಅವ್ರ ಹೇಳ್ತಾರೆ ಇನ್ನೇನು ಪ್ರೈಸ್ ಅಂತ. ಫಿಕ್ಸ್ ರೇಟ್, ಸಬ್ಸಿಡಿ ಎಲ್ಲ ಏನೂ ಇಲ್ಲ. ಸಬ್ಸಿಡಿ ಬಂದಿರ್ಬೋದು, ಬಟ್ ನಮ್ದಂತ್ರ ಸಬ್ಸಿಡಿ ಅಲ್ರಿ. ಇದು ಟ್ರ್ಯಾಕ್ಟರ್ದ ನೋಡಿರ್ತೀರಿ ನೀವು ಆಲ್ಮೋಸ್ಟ್. ಇದನ್ನ ಹೆಂಗ್ ತಿರುಗಿಸ್ತಿರಲ್ಲ, ಇದು ತಿರುಗ್ತದೆ ಚಕ್ರ. ಇದು ತಿರುಗ್ತಂದ್ರ ಇವು ತಿರುಗ್ತಾವ್ರಿ. ಇವು ತಿರುಗ್ದಂಗೆ ಬೀಜ ಬೀಳ್ತಾವ. ಅಂಡ್ ಬೀಜ ಅಡ್ಜಸ್ಟ್ ಮಾಡ್ಕೋದು, ಗೊಬ್ಬರ ಅಡ್ಜಸ್ಟ್ ಮಾಡೋದು ಇಲ್ಲಿ ಐತ್ರಿ. ಇದು ಹೆಂಗ್ ಇಟ್ಕೋದು, ಲಾಸ್ಟ್ ಹೆಚ್ಚಿಗೆ ಬೀಳೋದು, ಇದು ಕಡಿಮೆ ಬೀಳೋದು. ಟ್ರ್ಯಾಕ್ಟರ್ದಾಗೂ ಸೇಮ್ ಐತಿ, ಬಟ್ ಅಲ್ಲಿ ಕಾಸ್ ಹಾಕಿ ಒಂಥರ ಡಿಸ್ಪ್ಲೇ ಟೈಪ್ ಮಾಡಿರ್ತಾರೆ, ಇಲ್ಲಿ ಪ್ಯಾಕ್ ಐತ್ರಿ ಅಷ್ಟ. ಅಂಡ್ ಇಲ್ಲಿ ಐತ್ರಿ ಕಾಳು ಹಾಕೋದು, ಗೊಬ್ಬರ ಹಾಕೋದು. ಎರಡ್ರಾಗ ಒಂದು ಈ ಸೈಡ್ ಗೊಬ್ಬರ ಹಾಕ್ರಿ, ಈ ಸೈಡ್ ಕಾಳ್ರ ಹಾಕ್ರಿ, ಚಲ್ತ. ಅಂಡ್ ತಿರುವಿ ದಂಡಿ ಹೊಳಸುವಾಗ ಇಲ್ಲಿ ಐತಿ ನೋಡ್ರಿ, ಈ ಕಡೆ ಹೋಗ್ಬಿಡುದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂದ್ರೆ ಇದು ರೀ, ಬೀಜದ ಯಾವತ್ತೋ ಮುಂದಿರ್ಬೇಕು, ಗೊಬ್ಬರದ ಹಿಂದಿರ್ಬೇಕು ರೀ. ಮೆಣಸಿನಕಾಯಿಗಳನ್ನ